ದೇಶನ ವಿಭಜನೆ ಮಾಡತಕ್ಕಂಥ ಅವರ ಮನಸ್ಥಿತಿ ಏನಿದೆ ಇವತ್ತು ಅದು ಬಹಿರಂಗವಾಗಿದೆ. ಹಾಗಾದರೆ ರಾಮ ಮಂದಿರದಿಂದ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಭಾರತ ದೇಶನ ಏನಂತ ಹೇಳ್ತಾರೆ ಅವರು. ಆದ್ದರಿಂದ ನಿಜವಾದ ದೇಶದ್ರೋಹಿಗಳು ಯಾರು ಅಂದರೆ ಯಾರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅವರು. ನರೇಂದ್ರ ಮೋದಿ ಸರ್ವಾಧಿಕಾರಿಯ ಕೊನೆಗಾಣದೆ ಹೋದರೆ ಭಾರತ ಮುಂದಿನ ದಿನದಲ್ಲಿ ಅತ್ಯಂತ ತೀವ್ರ ಹೀನಾಯ ಸ್ಥಿತಿ ತಲುಪುತ್ತೆ ಅನ್ನತಕ್ಕಂಥದ್ದಕ್ಕೆ BJP ಪಕ್ಷದ ನಾಯಕರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿನೇ ಹೇಳಿದ್ದಾರೆ. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕದ ಮುಖ್ಯಸ್ಥರಾಗಿರ್ತಕ್ಕಂಥ ಮೋಹನ್ ಭಾಗವತ್ರವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದು ನಿಜವಾದ ದೇಶದ್ರೋಹ ಹೇಳಿಕೆ ಅಂತ ಇವತ್ತು ನಾವು ಹೇಳ್ತಾ ಇದ್ದೀವಿ. ಈಗಾಗಲೇ ನಮ್ಮ AICC ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧೀಜಿರವರೆಲ್ಲ ಇವತ್ತು ಮೋಹನ್ ಭಾಗವತ್ ಅವರ ಹೇಳಿಕೆಯನ್ನು ಖಂಡನೆ ಮಾಡಿದ್ದಾರೆ. ದೇಶನ ವಿಭಜನೆ ಮಾಡತಕ್ಕಂಥ ಅವರ ಮನಸ್ಥಿತಿ ಏನಿದೆ ಇವತ್ತು ಅದು ಬಹಿರಂಗವಾಗಿದೆ. ಅವರು ಸ್ವಾತಂತ್ರ್ಯ ಪೂರ್ವದಿಂದಲೂ ಸಹ RSS ಆಗಲಿ BJP ಆಗಲಿ ಸಂಘ ಪರಿದವರು ಯಾರೂ ಸಹ ದೇಶದ ಇಳಿಯೋಗೋಸ್ಕರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರಲಿಲ್ಲ. ಅವರು ನಕಲಿ ದೇಶಭಕ್ತರನ್ನು ತಕ್ಕಂಥದ್ದನ್ನ ವಾದನ ನಾವು ಪ್ರತಿದಿನ ವಾದ ಮಾಡ್ತಾಯಿದ್ವಿ. ಪ್ರಸ್ತುತ ಇವತ್ತು ಸಹ ನಾವು ವಾದ ಮಾಡ್ತಾಯಿದ್ವಿ. ಯಾಕಂದರೆ ಇವತ್ತು ರಾಮ ಮಂದಿರ ನಿರ್ಮಾಣ ಆದಮೇಲೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಹಾಗಾದರೆ ರಾಮ ಮಂದಿರದಿಂದ ಹಿಂದೆ ನಿರ್ಮಾಣ ಆಗಿರ್ತಕ್ಕಂಥ ಭಾರತ ದೇಶನ ಏನಂತ ಹೇಳ್ತಾರೆ ಅವರು. ಆದ್ದರಿಂದ ನಿಜವಾದ ದೇಶದ್ರೋಹಿಗಳು ಯಾರು ಅಂದರೆ ಯಾರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅವರು. ಅವ್ರ ವಿರುದ್ಧ ಅತ್ಯಂತ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ನಾವು ಗಾಂಧಿ ಭಾರತ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅಂದರೆ ಗಾಂಧಿ ಭಾರತನ ಅವರು ಒಪ್ಪಲ್ಲ. ಅವರು ಒಪ್ಪುವಂಥದ್ದು ಯಾವುದು ಅಂದರೆ ದೇಶನ ವಿಭಜನೆ ಮಾಡತಕ್ಕಂಥ ಭಾರತನ ಅವರು ಒಪ್ತಾರೆ. ಆದ್ದರಿಂದ ನೈಜ ದೇಶಭಕ್ತರು ಯಾರು ಅಂದರೆ ಕಾಂಗ್ರೆಸ್ ಪಕ್ಷದವರು ಸ್ವಾತಂತ್ರ್ಯ ಪೂರ್ವದಲ್ಲೂ ಸಹ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾರೆ. ಈಗಲೂ ಸಹ ನಾವು ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೀವಿ. ಆದರೆ ದುರಂತ ಏನಂದರೆ ಇವತ್ತು ಕೋಮುವಾದಿ ಪಕ್ಷದ ನಾಯಕತ್ವವನ್ನು ವಹಿಸಿರ್ತಕ್ಕಂಥ RSS ಮುಖ್ಯಸ್ಥರೇ ಇವತ್ತು ನಮ್ಮ ದೇಶ ವಿಭಜನೆ ಮಾಡತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೂಡಲೇ ಅವರ ವಿರುದ್ಧ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಏನು ಅಪಮಾನ ಮಾಡಿದರು, ಗಾಂಧಿಯವ್ರ ಬಗ್ಗೆ ಏನು ಅಪಮಾನ ಮಾಡಿದರು ಅದೆಲ್ಲ ಇದೆಲ್ಲ ಒಂದಂಶದ ಕಾರ್ಯಕ್ರಮ. BJP ಅವರು RSS ಅವರು ಒಂದು ನಾಣ್ಯದ ಎರಡು ಮುಖಗಳಂತ ಏನು ಹೇಳ್ತೀವಿ. ಈ BJP RSS ಭಾರತಕ್ಕೋಸ್ಕರ ಭಾರತದ ಅಭಿವೃದ್ಧಿಗೋಸ್ಕರ ಕಿಂಚಿತ್ತೂ ಕಾಳಜಿ ಇಲ್ಲ. ನಿಜವಾದ ದೇಶದ್ರೋಹಿಗಳನ್ನ ಇವತ್ತು ಬಂಧಿಸಬೇಕಂತ ನಾವು ಈಗಾಗಲೇ ಪ್ರತಿಭಟನೆ ಮೂಲಕ ಆಗ್ರಹಪಡಿಸ್ತೀವಿ. ಖಂಡಿತ ಈಗ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಪಕ್ಷದ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ಅವ್ರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕಂತ ನಾವು ಖಂಡಿತ ದೂರನ್ನು ಕೊಡ್ತೀವಿ. ಯಾಕಂದರೆ ಇವತ್ತು ದೇಶನ ಆಳ್ತಾ ಇರೋರು ಯಾರು ಅಂತ ಗೊತ್ತಿದೆ. ಇವತ್ತು ದೇಶ ಇವತ್ತು GDPಲಿ ಕುಸಿದಿದೆ, ಅಭಿವೃದ್ಧಿಯಲ್ಲಿ ಇವತ್ತು ಹಿಂದೆ ಹೋಗಿದೆ. ಅದ್ರ ಬಗ್ಗೆ ಮಾತಾಡ್ತಕ್ಕಂಥ ಶಕ್ತಿ ಈ ರಾಷ್ಟ್ರದ ಯಾವೊಬ್ಬ ಸಂಶೋಧನೆಗೂ ಇಲ್ಲ. ನರೇಂದ್ರ ಮೋದಿ ಸರ್ವಾಧಿಕಾರಿಯ ಕೊನೆಗಾಣದೆ ಹೋದರೆ ಭಾರತ ಮುಂದಿನ ದಿನದಲ್ಲಿ ಅತ್ಯಂತ ತೀವ್ರ ಹೀನಾಯ ಸ್ಥಿತಿ ತಲುಪುತ್ತೆ ಅನ್ನತಕ್ಕಂಥದ್ದಕ್ಕೆ BJP ಪಕ್ಷದ ನಾಯಕರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿನೇ ಹೇಳಿದ್ದಾರೆ. ನರೇಂದ್ರ ಮೋದಿ ಕೇವಲ ಅಧಿಕಾರಕ್ಕೋಸ್ಕರ ಅಂಟ್ಕೊಂಡಿರತಕ್ಕಂಥ ವ್ಯಕ್ತಿ. ವಿದೇಶ ಸುತ್ತೋದು, ಸ್ವದೇಶದ ಹಣವನ್ನು ವೆಚ್ಚ ಮಾಡೋದು ಬಿಟ್ಟರೆ ನರೇಂದ್ರ ಮೋದಿಗೆ ದೇಶದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ.